ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನ ದಿಕ್ಕು ಬದಲಾದಂತೆ ಕಾಣಿಸ್ತಾ ಇದೆ. ವಿಠಲ್ ಗೌಡ ಹೇಳಿಕೆಯನ್ನು ಆಧರಿಸಿ ಬಂಗ್ಲೆಗುಡ್ಡೆಯಲ್ಲಿ ಸ್ಥಳಶೋಧವನ್ನು ಮಾಡಿದಂತಹ ಎಸ್ಐಟಿಗೆ ತಲೆಬುರುಡೆಗಳು, ಹಲವು ಮೂಳೆಯ ಚೂರುಗಳು ಕೂಡ ಸಿಕ್ಕಿದೆ. ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಈ ಹಿಂದೆ ಮಾಡಿದಂತಹ ಆರೋಪಕ್ಕೂ ಈಗ ಸಿಕ್ಕಿರುವಂತಹ ತಲೆಬುರುಡೆ ಮತ್ತು ಮೂಳೆಗೂ ಸಂಬಂಧ ಇದೆಯಾ? ಎಸ್ಐಟಿ ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಧರ್ಮಸ್ಥಳ ಶವಹೂತಿಟ್ಟ ಕೇಸ್ ತನಿಖೆ ಚುರುಕು. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಬುರುಡೆ, ಮೂಳೆ ಪತ್ತೆ. ಬಂಗ್ಲೆಗುಡ್ಡೆಯಲ್ಲಿ ಇಂದು ಶೋಧ ಕಾರ್ಯ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣ ತನಿಖೆ ಮತ್ತೆ ಚುರುಕುಗೊಂಡಿದೆ. ಮಾಸ್ಕ್ಮ್ಯಾನ್ ಚಿನ್ನಯ್ಯ ತೋರಿಸಿದ್ದ ಎಲ್ಲಾ ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಿದ ಎಸ್ಐಟಿ ಟೀಮ್ ಇದೀಗ ಬುರುಡೆ ತಂದಿದ್ದ ಬಂಗ್ಲೆಗುಡ್ಡೆಯ ರಹಸ್ಯ ಭೇದಿಸಲು ಹೊರಟಿದೆ. ಬಂಗ್ಲೆಗುಡ್ಡೆಯಿಂದ ತಲೆ ಬುರುಡೆ ತಂದಿದ್ದ ಸೌಜನ್ಯಾಳ ಮಾವ ವಿಠಲ್ ಗೌಡನನ್ನ ಎರಡೆರಡು ಬಾರಿ ಮಹಜರು ನಡೆಸಿದೆ. ಇದೀಗ ಬಂಗ್ಲೆಗುಡ್ಡೆಯಲ್ಲಿ 10 ಅಸ್ಥಿ ಪಂಜರಗಳು ಇದೆ ಎಂದು ಹೇಳಿದ್ದ ವಿಠಲ್ ಗೌಡ ಹೇಳಿಕೆ ಆಧರಿಸಿ ಎಸ್ಐಟಿ ಟೀಮ್ ಬಂಗ್ಲೆಗುಡ್ಡೆಯಲ್ಲಿ ಶೋಧ ನಡೆಸಲು ಮುಂದಾಗಿದೆ. ಈ ವೇಳೆ ಬಂಗ್ಲೆಗುಡ್ಡೆಯ ಭೂಮಿ ಮೇಲ್ಭಾಗದಲ್ಲಿ ತಲೆಬುರುಡೆ, ಮೂಳೆಗಳು ಪತ್ತೆಯಾಗಿದೆ. ಇದೀಗ ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಇದೆ ಎಂದು ಎಲ್ಲೆಡೆ ಸುದ್ದಿ ಹಬ್ಬಿದೆ. ಹೀಗಾಗಿ ಮುಂದೆ ಎಸ್ಐಟಿ ತನಿಖೆಯ ಬಗ್ಗೆ ಅಪಸ್ವರ ಬರದಂತೆ ಎಸ್ಐಟಿ ಇಡೀ ಬಂಗ್ಲೆಗುಡ್ಡೆ ಶೋಧಕ್ಕೆ ತೀರ್ಮಾನಿಸಿದೆ. ಮೊದಲ ದಿನವೇ ಬುರುಡೆ, ಮೂಳೆಗಳು ಪತ್ತೆಯಾಗಿದ್ದು ಇಂದು ಕೂಡ ಇಡೀ ಅರಣ್ಯದಲ್ಲಿ ಮತ್ತಷ್ಟು ಶೋಧ ನಡೆಯಲಿದೆ. ಭೂಮಿಯ ಮೇಲ್ಭಾಗದಲ್ಲೇ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇದು ಆತ್ಮಹತ್ಯೆ ಮಾಡಿಕೊಂಡಿರುವವರ ಅಸ್ಥಿ ಪಂಜರದ ಅವಶೇಷಗಳು ಎಂದು ಅಂದಾಜಿಸಲಾಗಿದೆ. ಎಲ್ಲವನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ಮುಂದೆ ವರದಿ ಬಂದ ಬಳಿಕ ಸತ್ಯಾಂಶ ಹೊರಬರಲಿದೆ. ಇಂದು ಸಹ ಎಸ್ಐಟಿ ಬಂಗ್ಲೆಗುಡ್ಡೆಯಲ್ಲಿ ಶೋಧ ಕಾರ್ಯ ನಡೆಸಲಿದ್ದು ಮತ್ತಷ್ಟು ಅವಶೇಷಗಳು ಸಿಗೋ ನಿರೀಕ್ಷೆಯಲ್ಲಿ ಎಸ್ಐಟಿ ಇದೆ. ಈ ನಡುವೆ ಬಂಗ್ಲೆಗುಡ್ಡೆಯಲ್ಲಿ 12 ಪಾಯಿಂಟ್ಗಳಲ್ಲಿ ಉತ್ಖನನ ನಡೆಸಿದ್ದ ವೇಳೆ ಯಾರಿಗೂ ಸಿಗದಿದ್ದ ಬುರುಡೆ, ಮೂಳೆಗಳು ಈಗ ಹೇಗೆ ಭೂಮಿಯ ಮೇಲ್ಭಾಗದಲ್ಲೇ ಪತ್ತೆಯಾಗಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಒಟ್ಟಾರೆ ಧರ್ಮಸ್ಥಳ ಕೇಸ್ ತನಿಖೆ ಕೊನೆಯ ಹಂತ ತಲುಪಿದ್ದ ತನಿಖೆ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಏನೇ ಆಗಲಿ ಸತ್ಯ ಹೊರಬಂದು ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕೆಂಬುದೇ ಎಲ್ಲರ ಒತ್ತಾಯ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.